ಆದ್ರೂ ವಿಜಯನಗರ ಸಾಮ್ರಾಜ್ಯ ನೋಡ್ತಕ್ಕದ್ರಿ. ನಾವು ಶಾಲ್ಯಾಗಂತೆ ಅದ್ರ ಬಗ್ಗೆ ಓದ್ಲಿಲ್ಲ. ಶಾಲಿ ಕಲಿಯೋ ಮಕ್ಕಳೆಲ್ಲ ಒಂದ್ಸಾರಿ ಬಂದ್ ನೋಡ್ಕೊಂಡ್ ಹೋಗ್ರಿ. 2 ದಿನ ಟೈಮ್ ತಗೊಂಬರ್ರಿ. ಅನಾಹುತೈತಿ. ಮಸ್ತ್ ಪ್ಲೇಸ್. ಹಂಪಿ ಒಳಗೆ ಅನ್ನ ಪ್ರಸಾದ ಇಲ್ಲ ಅಂತ ಯಾರು ಹೇಳಿರಿ? ಅನ್ನ ಪ್ರಸಾದ ಇರ್ತೈತಿ. ನಾವು ಇವತ್ತು ಇರುದ ಅನ್ನ ಪ್ರಸಾದ ಒಳಗ ಬಿಜಾಪುರ ಸುಲ್ತಾನ್ರ ನಮ್ಮ ವಿಜಯನಗರ ಸಾಮ್ರಾಜ್ಯನ ಧ್ವಂಸ ಮಾಡಿ ಹಾಳು ಮಾಡಿ ಹೋಗ್ಬಿಟ್ಟಾರ. ಹಿಂಗಾಗಿ ಇನ್ನೂವರೆಗೂ ಹಂಗನೇ ಐತಿ. ಇಲ್ಲಿ ಭಾಳ ಭಾಳ ಬಂಗಾರ ಓದ್ದಾರ. ಹಿಂಗಾಗಿ ದೇವಸ್ಥಾನ ಬರೀ ಎಲ್ಲ ಖಾಲಿ ಅದಾವ. ಇಲ್ಲಿ ಎಲ್ಲ ಯಾವ ದೇವ್ರದ್ದು ಇಲ್ಲ, ಎಲ್ಲ ಕಿತ್ತಾಕಿ ನೋಡಿದಾರ. ನೋಡ ತೋರ್ಸಿನ ನಿಮಗ್ ಗಣಪತಿ ಹೊಟ್ಟಿ ಮೊದಲ ಕಡ್ದಾರ. ದೊಡ್ಡ ಯಾರೋ ಬಿಜಾಪುರ ಸುಲ್ತಾನ ಬಂದ ಇಲ್ಲಿ ದಾಳಿ ಮಾಡಿದಾಗ ಮೂರ್ತಿಗಳು ಎಲ್ಲಾ ಕಿತ್ತಾಕಿ ನೋಡಿ ಇದ್ದಷ್ಟೆಲ್ಲ ಬಂಗಾರ ದೋಚ್ಕೊಂಡ್ ಹೋಗಿ ಅವಾಗೇನು ಮೂರ್ತಿಗಳು ಏನ್ ಕಿತ್ತಾಕಿ ಇವ್ರ ಧ್ವಂಸ ಮಾಡಿದಾರಲ್ಲ. ಹಿಂಗಾಗಿ ಇಲ್ಲಿ ಬರೀ ಎಲ್ಲಾ ಖಾಲಿ ದೇವಸ್ಥಾನಗಳು ಅಷ್ಟ ಅದಾವ. ಆಮೇಲೆ ಬೆಳಗ್ಗೆ ಹಂಪಿ ನೋಡೋಣ ನಾವು ಫುಲ್ ಟು ಫಿನ್. ಒಂದು ಮುಲಿನ ಬಿಡ್ದಂಗ ನೋಡೋಣ ಎಲ್ಲ ನೀಟಾಗಿ. ಬರೀ ಇಂಥದೆಯ ನಮಗೆಲ್ಲ ಗೊತ್ತಾಗೋಯ್ತು. तकलीफ हुआ है बेचारे को. बोल ನೋಡ್ರಿ ಹಂಪಿ ಮ್ಯಾಗಿಂದ ಅಂಜನಾದ್ರಿ ಹಿಲ್ಸ್. ಅಲ್ಲೊಂದು ನೋಡ್ರಿ ಹಂಪಿ ನೋಡ್ಬೇಕಂತಂದ್ರ ಇಷ್ಟು ದೂರ ಬರ್ಲೇಬೇಕಾ? ಯಾಕಂದ್ರ ನಾವೀಗ ಇದ್ದಿದ್ದ ನರಸಿಂಹ ದೇವಸ್ಥಾನ ಇಲ್ಲಿ ಕಾಣೋದೈತಲ್ಲ, ಇದ ವಿರೂಪಾಕ್ಷ ಟೆಂಪಲ್. ಅಲ್ಲಿಂದ ಇಲ್ಲಿ ಝೂಮ್ ಹಾಕಿರ ಅಂಜನಾದ್ರಿ ಹಿಲ್ಸ್. ಅಲ್ಲಿಂದ ಒಂದ್ ಸ್ವಲ್ಪ ಈ ಕಡೆವನ ಅಲ್ಲಿಂದ ಇಲ್ಲಿ ಝೂಮ್ ಹಾಕಿರ ಇಲ್ಲಿ ನಮ್ಗೆ ಇದು ಕಾಣ್ತೈತಿ. ಯಾವ್ದ ತೇರ, ಕಲ್ಲಿನ ತೇರ. इधर कल्लिन तेर है, उधर अंजनाद्री हिल्स है और इधर विरूपाक्षी टेम्पल है. हम रुका है नरसिम्हा टेम्पल में. नान हंपी बंदिदन बे अद नोड्बे अंजनाद्री बेट्ಟ बे ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಕಲಾವಿದ ಯಾರು ಅಂತ ಜನ ನಾನಲ್ಲ ಇಲ್ಲಿ ಎಲ್ಲ ಡೈಲಾಗ್ ಮಾತಾಡೋದು. ಹಂಪಿ 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 ಎಷ್ಟು ನೋಡಿದರೂ ಸಾಲದು ಹಂಪಿ. ಏನ್ ಸಖತ್ತಾಗೈತ್ರಿ. ನೋಡ್ದಾಗ 1-2-3 ಕಿಲೋಮೀಟರ್ ನಡ್ಕೊಂತ ಬಂದ್ರ ಈ ತರ ಪ್ಲೇಸ್ಗಳು ಹತ್ತವ. ಇನ್ನ ಹೋಗ್ಬೇಕು ಮುಂದ. ಕಲ್ಲಿನ ರಥ ನೋಡ್ಬೇಕಂತ ಅಂದ್ರ ಬರ್ರಿ ಹೋಗುನು ನೋಡೋಣ. ಕಲ್ಲಿನ ರಥ ನೋಡ್ಬೇಕಂದ್ರೆ 2-3 किलोमीटर पादयात्रा करना चाहिए. पै करके जाएंगे, नहीं तो नहीं मिलेगा. उधर से गया तो बाइक भी ज्यादा है, लेकिन अंदर से आया तो सब कुछ दिखता है. देखे कैसा है. ದ್ವಾರ ಬಾಗಲ ಅಂತೀವ್ರಿ ಕನ್ನಡದಾಗ. ಹಿಂದಿ ಒಳಗೆ ಏನಂತಾರ ಗೊತ್ತಿಲ್ಲ. ಹೌ ಎಲ್ಲ ಕಲ್ಲಿನಲ್ಲಿ ಕೂಗಿದರು ಕೇಳಿಸದು. ಕಲ್ಲಿನಲ್ಲಿ ಗಂಧದ ಗುಡಿ, ಚಂದದ ಗುಡಿ. ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಕಲಾವಿದ ಯಾರು ಅಂತ ಜನ ನಾನಲ್ಲ ಇಲ್ಲಿ ಎಲ್ಲ ಡೈಲಾಗ್ ಮಾತಾಡೋದು. ಎಲ್ಲ ಬಿಜಾಪುರದವರ ಸುಲ್ತಾನ್ರ ಬಂದ ನಮ್ಮ ವಿಜಯನಗರ ಸಾಮ್ರಾಜ್ಯನ ಹಾಳು ಮಾಡಿ ಗತಿ ಪಡೆದು ಹೋಗ್ಬಿಟ್ಟಾರ. ನೋಡ್ರಿ ಇಲ್ಲೂ ಕಲ್ಲೊಳಗ ಎಷ್ಟು ಚಂದ ಶಿಲೆಗಳು. ಇಲ್ಲಿ ಶಿಲೆಗಳು ಚಂದ ಅದಾವು. ಶಿಲೆ ಎಲ್ಲೈತಿರಿ ತೇರ? ಕಲ್ಲಿನ ತೇರ ಈ ಕಡೆನಾ? ನೋಡ್ರಿ ನಮ್ಮ ಹಂಪಿನ ಎಂಟ್ರೆನ್ಸ್ ಡೋರ್ ಬಾಗಲ, ಮೇನ್ ಬಾಗಲ. ಇಷ್ಟಕ್ಕನ್ನ ಸ್ಟಾಪ್ ಮಾಡಿಲ್ಲ. ಕಟ್ಟಿದ ಕಂಪ್ಲೀಟ್ ಆಗಿತ್ತು ಮುಂಚೆ. ಎಲ್ಲ ಈಗ ಹಾಳು ಮಾಡಿ ಹೋಗ್ಬಿಟ್ಟಿದಾರ. ಇನ್ನೂ ಡೆವಲಪ್ಮೆಂಟ್ ಆದ್ರೆ ಇನ್ನೂ ಭಾಳ ಚಂದ ಆಗ್ತದ ನೋಡಾಕ. ಎಲ್ಲ ಹಾಳು ಮಾಡಿ ಹೋಗಿದಾರ್ರಿ. ಹಂಪಿ ನೋಡ್ರಿ ಜೀವ ಮರ್ಗಾತಿದ್ ನಂಗೆ. ಇವ್ರು ಫುಲ್ ಫಿನಿಶಿಂಗ್ ಮಾಡ್ರಿ ಎಷ್ಟು ಚಂದ ಆಗಿದೆ. ಫಾರಿನರ್ಸ್ ಬರ್ತಾರ. ಅಬ್ಬಾ
ಫಾರಿನರ್ಸ್ ಬರ್ತಾರ, ಅವ್ರ ಕಡೆ ದುಡ್ಡು ಇಸ್ಕೊತಾರ. ನಮ್ಮಂತಾರೆ ಪ್ರತಿಯೊಬ್ಬರ ಕಡೆ ಏನಲ್ಲ ಟಿಕೆಟ್ ಇರ್ತಾವ, ಅವ್ನ್ ಸ್ವಲ್ಪ ಪ್ರೈಸ್ ಮಾಡಿ ಏನಾರು ಮಾಡಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ರ 3 ರಿಂದ 3.5 ಸಾವಿರ ಹಂಪಿ ಟೆಂಪಲ್ಸ್ ಅದಾವ. ಎಲ್ಲಾನು ಫಿನಿಶಿಂಗ್ ಟಚ್ ಕೊಟ್ರ ನೋಡಕ್ ಎಷ್ಟ್ ಚಂದ ಕಾಣ್ತಾವ್ರಿ. ಎಲ್ಲ ಅರ್ಧಂಬರ್ಧ ಅದಾವ ನೋಡಾಕ. ಇಲ್ಲಿ ನೋಡಿ ಯಾಕೆ ಗುಡ್ದಾಗ ಅದಾವ ಎಲ್ಲ. ಬಂದ್ರೆ ಹಿಂಗ ಈ ಕಡೆಯಿಂದ ಬಂದ್ರೆ ಹಿಂಗ ನೋಡ್ರಿ ಇದ ಗುಡಿ. ಈಗ ಸ್ಕ್ಯಾನರ್ ಎಲ್ಲ ಮಾಡ್ಬೇಕಂತ ಸ್ಕ್ಯಾನರ್ ಮಾಡಿ ನಮ್ ರೊಕ್ಕ ತುಂಬಿಡು. ಇಲ್ಲಿ ಈ ತರ ನಿಮ್ಗೆ ಗಾಡಿನೂ ಸಿಗ್ತಾವ. ಲೇಡೀಸ್ ಅವರು ಹೊಡ್ಯಾಕತ್ತಾರ, ಅದು ಭಾರಿ ಗ್ರೇಟ್ ಟೂರಿಸ್ಟ್ ಗಾಡಿ. ದೊಡ್ಡ ದೇವಸ್ಥಾನ ಇದು. ಎಲ್ಲ ಗಾಳ ಮಾಡಿದಕ್ಕೆ ಸ್ವಲ್ಪ ಕಟ್ಟಡ ಮಾಡಿದಾರ ಇಟ್ಟಂಗಿಲೆ, ಆದ್ರೆ ಇನ್ನ ಫಿನಿಶಿಂಗ್ ಆಗಿಲ್ಲ. ತಳಕ್ಕೆಲ್ಲ ಬೆಸ್ಟ್ ಐತಿ. ಸೊ ನೈಸ್. ದೇಕೆ ಪೈಸಾ ಹಂಪಿಕೋ ಆಕೆ ದೇಕೋ. ಈ ಜನ ಎಲ್ಲ ಹಾಸ್ಪಿಟಲ್ ಹೋಗಕ್ ನಿಂತಾರ. ಇಲ್ಲಿ ಬಂದು ವ್ಯೂ ಮಾಡಿದ ಬಳಿಕ ಇಲ್ಲೆಲ್ಲ ಮುಗಿದ ಮೇಲೆ ಇಲ್ಲಿ ಬಂದ್ರ ಗಾಡಿ ನೋಡ್ರಿಲ್ಲ ಆಗಲೇ, ಆ ಗಾಡಿ ಬಂದು ಕರ್ಕೊಂಡು ಹೋಗೈತಿ. ಇಲ್ಲಿ ನಾವು ಈಗ ಒಳಗೆ ಹೋಗೋಣ. ಟಿಕೆಟ್ ತೆಗಿಸ್ಬೇಕು ಒಳಗ ಟಿಕೆಟ್ ತೆಗಿಸ್ಬೇಕ ಇಲ್ಲ ಎಲ್ಲಿ ಹೇಳೋಣ. ಹೇಳಿಲ್ಲ. ಈಗಾಗಲೇ ನೋಡಿದ್ದು ಎಕ್ಸಿಟ್ ಅಂದ್ರೆ ಹೊರಗಡೆ ಹೋಗೋದು. बाहर जाने का रास्ता वही है रास्ता अंदर जाने का. इधर से अंदर जाने का सब कुछ है. थोड़ा ठीक है, थोड़ा खराब हुआ है, क्या करो. ಅಂತೂ ಇಂತೂ ಫೈನಲಿ ಬಂದು ನೋಡ್ರಿ ಕಲ್ಲಿನ ತೇರು. ಗುದ್ದಾಡಿ ಅಲ್ಲಿ ಇಲ್ಲಿ ಅಡ್ಡಾಡಿ ತಿರುಗಾಡಿ ಸುತ್ತಾಡಿ हम फाइनली आया है कल्लिना रथा पत्थर का थेर. 50 रुपीज में होते देखे हुए वो थेर 50 रुपीज. हाँ 50 रुपये नोट अला 50 रुपये नोट में गिरते वही थेर है. हम्पी का थेर वही थेर. अरे यार अभी हम्पी में हमारा काम आधा खत्म हो गया. वही तेरा ही. देखिए पूरा हम्पी देखे ನೋಡ್ರಿ ಹಂಪೆ ಸಖತ್ ಖುಷಿ ನನಗಾಗತ್ತೆ. ಯಾಕಂದ್ರೆ ಬಾ ಕಷ್ಟಪಟ್ಟು ನಡ್ಕೊಂತ ಬಂದಿನಲ್ಲ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಇದಕ್ಕೆ ಇರೋದು ಎಲ್ಲ. इसलिए है ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, इसलिए बोलता है. ಟಿಕೆಟ್ ಸಾಕಟ್ರಿ. ಇಲ್ಲಿ ಎಂಟ್ರಿ ಕೊಡ್ಬೇಕಂದ್ರು ಒಬ್ಬರಿಗೆ 31 ರೂಪಾಯಿ. ಆನ್ಲೈನ್ ಪೇ ಮಾಡ್ಕೊಂಬರ್ರಿ. ಆನ್ಲೈನ್ ಪೇ ಮಾಡೋದ್ರಿಂದ ಬಾಳ ರೊಕ್ಕ ಹೋಯ್ತಾವ. ಲಾಸ್ಟ್ಗೂ ಅವ ಹಂಪಿಗೆ ಬಂದ್ಬಿಟ್ಟಾಗ ನಾವು ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮಮ್ಮಿ ನೋಡ ನಾನು ಹಂಪಿಗೆ ಬಂದಿದ್ದೆ. ನಮ್ಮ ಅಯ್ಯ ಎಲ್ಲ ಇಲ್ಲೇ ಎಲ್ಲ ಸೆಲ್ಫಿ ಇಲ್ಲೇ. 50 ರೂಪಾಯಿ ಯಾರ ಕಡೆ ಇಲ್ಲ. 50 ನೋಡಿ ಸಿಗುದಿಲ್ಲ ನೋಡ್ರಿ ಹಂಪಿ ಏನ್ ಕತ್ತನೆ ರೀ. ದೇಖೆ ಕೈಸಾ ಪತ್ತರ ಮೇ ಡಿಸೈನ್ ಅಬ್ಬಾಬ. ಇಲ್ಲಿ ನೋಡುವ ಇದು ಹೆಂಗೈತಿ ನೋಡ್ಬಲ್ಲ. ಇದು ಡಿಸೈನ್ ಹೆಂಗ್ ಬಿಡರ್ದು ಒಂದ ಕಲ್ನಾಗ. वाई नो एंट्री कई को अंदर कुछ तो कर रहा है क्या. मतलब सरिया माताडत कले अंदर नो एंट्री है. लेकिन इसमें डिजाइन देखो यार. वो शिम्मा का दांत देखिए कैसा है. ಹುಲಿ ಹಲ್ಲ ನೋಡ್ರಿ ಹೆಂಗದವ. ಬಾ ಒಳಗಿನ್ನ ಅನಾಹುತ ಇವ ಕೆತ್ತನೆ. ಇಲ್ಲಿ ಕೆತ್ತನೆ ವಾಸ್ತವ ನೋಡ್ರಿ ಕಂಬ. ಬೇಡ ನಮಗೆಲ್ಲ ಕೇಳ್ಕೊಂಡ್ ಹೋಗೋದು ಬೇಡ, ನಾವೇ ತಿಳ್ಕೊಂಡ್ ಬಿಡ್ಬೇಕು ಇಷ್ಟ. ಅದೇ ನಮ್ ಜೀವನ, ಅದೇ ನಮ್ ಸ್ಟೈಲು. ಅಯ್ಯೇ ಇದು ನೋಡಿ ಡಿಸೈನ್ ಹೆಂಗೈತಿ ನೋಡಿ. ಇಲ್ಲಿ ಹುಡುಗ ನೋಡ್ರಿ ಡಿಸೈನ್ ಹೆಂಗೈತೆ. रियल आगे ನೋಡ್ಬೇಕು ನೀವು ಹಂಪಿಗೆ ಬಂದು ನೋಡಿದ್ರೆ ಹಂಪಿ को आके देखे तो समझ में आएगा.
नहीं तो नहीं आएगा ಆಚೆ ದೀಪ ಹಂಪಿಗೆ ಬಂದ ನೋಡ್ಬೇಕ್ರಿ ಹಂಗ ಹೇಳಿರ ಮಜಾ ಬರಂಗಿಲ್ಲ ನೋಡ್ಬೇಕ್ರಿ ಹಂಪಿಗೆ ಬಂದ್ ಕಲ್ಲಿನ ತೇರು ಬರ್ರಿ ಮೇನ್ ಇರೋದು ಇದ ನಮಗ ಮೊದಲೆಲ್ಲ ಮುಟ್ಟಕ್ಕ ಪರ್ಮಿಷನ್ ಇತ್ತ ಎಲ್ಲ ಬಂದು ಮುಟ್ಟಿ ಘಾ ಮಾಡಕತ್ತಾರಲ್ಲ ಹಿಂಗಾಗಿ ಅದನ್ನ ಇವಾಗ ಹಿಂಗ್ ಕಟ್ಟಿಗೆ ಹಾಕಿ ಬ್ಲಾಕ್ ಮಾಡಿದಾರೆ ಒಳಗೆ ಯಾರು ಹೋಗಂಗಿಲ್ಲ ಅಂತೇಳಿ ಇದನ್ನೆಲ್ಲ ಹೆಂಗ್ ತಕೊಂಡ್ರು ಮಾರ್ಯ ಐತೆ ಐತೆ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ಏನ್ ಹಂಪಿಗೆ ಬಂದೇವ್ರಿ ಇಷ್ಟು ಮಜಾ ಮಾಡಕತ್ತೇವ ಸಾಕತ್ ಮಜಾ ಫೋಟೋ ಇಷ್ಟು ಬಾರಿ ಬರ್ತಾವ್ರಿ ಇಲ್ಲ ನಮ್ಮನ್ನು ನೋಡ್ರಿ ಹೆಂಗ್ ಬಂದಾವ ಫೋಟೋ ಫಾರಿನರ್ಸ್ ಕಂಟ್ರಿ ಇವ್ರಂತಿ ನಮಗ್ ಬಿಟ್ಟೇನಿಲ್ಲ ಫ್ರಾನ್ಸ್ ದಾರ ಅಂತ ನೋಡ್ರಿ ಅವ್ರು ಕೇಳಿದೇವಿ ಆಗಲೇ ಫ್ರಾನ್ಸೇ ಆಯ್ ಅವ ಏನ್ ಚಿಲ್ಲೆ ರೀ ಡಿಸೈನರ್ ಹೆಂಗ್ ತೆಗ್ದಾರಂತ ಇಲ್ಲೇ ಭಾಳ ಅದಾವ್ರಿ ಒಂದೊಂದು ಕಲ್ಲೊಳಗು ಒಂದೊಂದು ನೋಡು ಹೆಂಗ ತೆಗ್ದಾರಿ ಇವನ್ನ ಒಂದು ಕಲ್ಲೊಳಗೆ ಎಲ್ಲೂ ಏನು ಇದಿಲ್ಲ ಪೂರ ಅಖಂಡ ಕಲ್ಲ ಅಯ್ಯೋ ಇದ್ ನೋಡಿ ಹಂಗೈತಿ ನೋಡ್ರಿ ಇದ ಹಿಂಗ ಹೋಗಿ ಹಿಂಗ ಸುತ್ತಾಕ್ ಬರಲ್ಲ ಹಿಂಗ ऐसा नहीं वैसा जाके ऐसा सुता के वो एक देखे जाएंगे देखे जाएंगे नड्री हमारा कहाँ से ये नंबर वन प्लेस है नंबर वन प्लेस हाँ देखे डिजाइन देखे हमारा कोई हमारा वाह बाबा 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 डीप डिस्कशन ನಾವು ಹುಡುಗರು ಇಲ್ಲಿ ಬಂದೇವಿ ನಮಗೆ ಈ ಶಿಲೆ ನೋಡ್ಬೇಕಾ ಅಥವಾ ಈ ಶಿಲೆಗಳು ನೋಡ್ಬೇಕು ಒಂದು ಗೊತ್ತ ಈ ಶಿಲೆಗಳು ನೋಡ್ಬೇಕು ಒಂದು ಗೊತ್ತಾಗೋತ್ರಿ ಫಾರಿನರ್ಸ್ ಬಂದಾರ ಹಾ ನೋಡ್ರಿ ಡಿಸೈನ್ ಹಾ ಮಸ್ತ್ ಪ್ಲೇಸ್ देखिए कैसा कैसा है डिजाइन कैसा मरा है ಜ್ಞಾನದ ಬತ್ತಿ ಒಳಗೆ ಮಾಡಿ ಇಟ್ಟಂಗ ಕಾಣ್ತೈತಿ ಇಲ್ಲಿಂದ ಕಲ್ಲಿನೊಳಗೆ ಇಷ್ಟೆಲ್ಲ ಡಿಸೈನ್ ಮಾಡಕ್ಕಾಗತ್ತೆ ಅಂತೀರಿ ನಾ ಅಂಬಕ್ಕಾಗಂಗಿಲ್ಲ ಯಾಕಂದ್ರೆ 6 ಇಂಚಿಗೆ ಡಿಸೈನ್ ಐತ್ರಿ ಬಾ ಹಂಪಿ ನರಸಿಂಹ ಸ್ವಾಮಿ ಹಾ ಕೃಷ್ಣ मेरा फेवरेट कृष्ण ಕೊಳಲು ಊದಾಕತ್ತಾನ ಬೆನ್ನಿ ಕತ್ತದ ಕೊಯ್ಯಾಕತ್ತಾನ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ನಮತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ नरसिम्हा अरे यार गणपति ಇಲ್ಲಿ ಏನೈತಿ ಗೊತ್ತಿಲ್ಲ ಬಟ್ ಇಳಿದು ಹೊಂಟೇವಿ ಆದ್ರೂ ಹೋಗೋದು ನಮ್ಗೇನು ಅಷ್ಟು ಗೊತ್ತಿಲ್ಲ ಏನೈತಿ ಏನಿಲ್ಲ ಇದು ಗುಡಿ ಇದ ಹೌ ಹಂಪೆ ನಮಗೇನು ಗೊತ್ತಿಲ್ಲ ಈ ಕಡೆ ಏನ್ರಿ ಎಲ್ಲ ಕತ್ಲೈತಿ ಜನ ಇಲ್ಲ ಅಲ್ಲೊಬ್ರು ಯಾರು ಬರ್ಬೇಕಂತ ಟ್ರೈ ಮಾಡತ್ತಾರ ಆಯೇ ಸಬ್ ಆಯೇ ಕುಚ್ ಬಿ ನೈ ಹೋತಾ ಆಜೇ ಏ ಅದಾರ್ರಿ ಇಲ್ಲೊಬ್ರು ಅದಾರ ಚಿಂಡಿ ಬಿಟ್ಟಾರ್ರಿ ಬೆಳಗ್ ಬೀಳಿ ಅಂತೇಳಿ ಆದ್ರೂ ನಮಗ್ ಟಾರ್ಚ್ ಬೇಕು ಯಾಕಂದ್ರ ಪೂರ ಕತ್ಲೈತಿ ಹಾ 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 ನೋಡ್ರಿ ಟಾರ್ಚ್ ಬಂದ್ ಮಾಡ್ರಿ ಏನ್ ಕಾಣ್ತೈತಿ ನೋಡೋಣ ಅದಾರ ಇಲ್ಲ ಅದಾರ ಮತ್ತ ಇಲ್ಲಿ ಯಾರು ಬಂದ ಟಾರ್ಚ್ ಹಿಡ್ಕೊಂಡ ಮಾರಿ ರೀ ಅನ್ನಾವತ್ತ
ಈ ಕಡೆಯಿಂದ ಹೋಗ್ಬೇಕು ಹತ್ತಿ, ಆ ಕಡೆಯಿಂದ ಹೇಳೋದು. ಅದ್ರ ಫುಲ್ ಭಯಾನಕ ಅನಿಸ್ತೈತೆ ಒಂಥರ. ಒಂದು ಹೊಸ ಎಕ್ಸ್ಪೀರಿಯನ್ಸ್. ಇದ ದೇವಸ್ಥಾನ ಏನೋ ಗೊತ್ತಿಲ್ಲ, ನೋಡ್ರಲ್ಲ ದೇವಸ್ಥಾನ. ಇಲ್ಲಿ ಒಳಗಡೆ ದೇವಸ್ಥಾನ, ಇಲ್ಲಿ ಸುರಂಗ ಮಾರ್ಗ ಒಳಗಡೆ ಆ ಕಡೆ ಹೋಗಿ ಈ ಕಡೆಯಿಂದ ಬರೋದು. देखिए ना, बहुत बहुत सुंदर है. ಶಿಲೆಗಳು ಅಷ್ಟೇ, ಶಿಲ್ಪಿಗಳು ಅಷ್ಟೇ. ಹೊರಗೆ ಹೋಗೋದು ಡೋರು. ಇಲ್ಲೊಂದು ದೇವಸ್ಥಾನ, ಮತ್ತೆ ಒಂದು ದೇವಸ್ಥಾನ ನೋಡ್ಕೊಂತ ಬರೋಣ. ಎಷ್ಟು ತೋರಿಸಿರು ಕಬ್ಬಿನ, कितना दिखा दिया तो भी कम ही होता है. देखो ಏನೇನಂತ ತೋರಿಸ್ಲಿ, ಅದಕ್ಕಾಗಿ ನೀವು ಒಂದ್ಸಾರಿ ಬಂದ್ಬಿಡ್ರಿ. ಹಂಪೆ ಕೊನೆಯದಾಗಿ ನೋಡ್ಬಿಡಿ. ಹಂಪೆ 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 ಅಲ್ಲ 200 ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಅಂಜನಾದ್ರಿ ಬೆಲ್ಟ್ हिल्स, अंजनाद्री हिल्स. 50 रुपीस नोट में कौन देखे. 50 ರೂಪಾಯಿ ನೋಟ್ನಾಗ ಯಾರ್ಯಾರು ನೋಡಿದೇರಿ ಕಲ್ಲಿನ ರಥ, ಅದ ನೋಡಕ ನಾವು ಬಂದೇವಿ ಇವತ್ತು ಹಂಪಿಗೆ. ಬರ್ರಿ, ಹಂಗಿದ್ರ ಹಂಪಿ ಒಳಗೆ ಏನೇನು ನಾವು ನೋಡ್ಬೋದು ಅನ್ನೋದು ಎಲ್ಲಾನು ತೋರಿಸ್ತೀನಿ ನಿಮ್ಗೆ ಒಂದ್ಸಾರಿ. सबको देखना चाहते ना, चलो मेरे साथ आ जाइए हम्पी. मेरे को कितना होता है ना उतना आपको दिखाता हूँ. आज हम है 50 ರೂಪಾಯಿ ನೋಟ್. ऊपर का चित्र, पत्थर का चित्र, ತೇರ ರಥ, ಕಲ್ಲಿನ ರಥ. ಇದ ನೋಡ್ರಿ ಕಲ್ಲಿನ ರಥ. ನಾವು ಒಂದ್ 2 ಫೋಟೋನು ತಕೊಂಡು ಈಗ ನೋಡ್ರಿ ಒಂದ್ಸಾರಿ ಹೆಂಗೈತಿ ತೇರ, ಕಲ್ಲಿನ ತೇರ. ಇದು ಹಂಪಿ. ಇದನ್ನೆಲ್ಲ ನೋಡ್ರಿ ನಾವ್ ಒಂಥರ ವಿಚಾರಿ. ದುಡೀರಿ, ರೊಕ್ಕ ಮಾಡ್ರಿ, ಬರ್ರಿ ಹಂಪಿಗೂ ಅಡ್ಡಾಡಕ. ಹಂಪಿ ಅಷ್ಟಂತಲ್ಲ, ನಮ್ ಕರ್ನಾಟಕ ಇನ್ನೂ ಬಾಳ ಪ್ಲೇಸ್ ಅದಾವ. ಕೋಲಾರ ಚಿನ್ನದ ಗಣಿ ಐತಿ, ಬಂಗಾರ ಅಂತದ. ಹಂಪಿ ಐತಿ, ಜಗ್ಗದವ್ರಿ. ಅವನ್ನೆಲ್ಲ ಹೇಳ್ಕೊಂತ ಮಜಾ ಬರಂಗಿಲ್ಲ. ಕೋಲಾರದ ಚಿನ್ನದ ಗಣಿ ಅದನ್ನು ಪ್ಲಾನ್ ಅದನ್ನು ಒಂದ್ಸಲ ಹೋಗಿ ತೋರಿಸ್ತೀವಿ. ಅದನ್ನು ನೋಡೋಣ. ಯಾರು ಮರ್ಯಾಗ ಹೋಗ್ಬೇಡ್ರಿ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ ನೋಡ್ರಿ. ಇಲ್ಲಿ ವಿಡಿಯೋ ಮಾಡೋ ಅಲಾವಿಲ್ಲ, ಆದ್ರೂ ನಾ ಮಾಡಕತ್ತೀನಿ. ಇಲ್ಲಿ ಇದ ನೋಡ್ರಿ ಪುರಂದರ ದಾಸರ ಮಂಟಪ. ನೀರ ಭರ್ಪೂರ್ ಹರಿಯಾಕತೈತಿ, ಅದಕ್ಕಾಗಿ ಮಾಡಿಕೊಡುವಾರ. ಅಲರ್ಟ್ ಕೊಟ್ಟಾರ. ಹರಕೆ ವೃಕ್ಷ ಅಂತೇಳಿ ಈ ಗಿಡ ನೋಡ್ರಿ, ಹರಕೆ ವೃಕ್ಷ. ನಿಮ್ಮ ಈಡೇರಿಕೆಗಳು ಏನೇ ಇದ್ರು ಕೇಳ್ಕೊಂಡ ಇಲ್ಲಿ ಇದೊಂದು ಕಲ್ಲು ತಗೊಂಡು ಇತರ ಬಟ್ಟೆ ಒಳಗೆ ಕಟ್ಟಬೇಕು. ಯಾವ್ದಪ್ಪ, ಈ ಗಿಡಕ್ಕೆ ಇದು ಕಾಟನ್ ಬಟ್ಟೆ ಒಳಗೆ ಕಟ್ಟಬೇಕು ಅನ್ನೋದ ಮೊದಲಿಂದಲೂ ಬಂದಂತ ನಿಮ್ಗೆ ಅರಳಿ ಮರಕ್ಕ. ಮೊದಲೆಲ್ಲ ಈ ತರ ಕಟ್ತೀರ, ಈಗ ನಮ್ ಜನರ ಕೈಯಾಗ ಸಿಕ್ಕ ಪ್ಲಾಸ್ಟಿಕ್ ಬಟ್ಟೆ ಒಳಗೆ ಕಟ್ಟಾಕತ್ತಾರ ನೋಡ್ರಿ. ಹಿಂಗಾಗಿ ಪ್ಲಾಸ್ಟಿಕ್ ಬಟ್ಟೆ ಒಳಗೆ ಕಟ್ಟಬಾರ್ದ. ಆಕ್ಚುಲಿ ಹೇಳ್ಬೇಕಂದ್ರ ಕಾಟನ್ ಬಟ್ಟೆ ಒಳಗೆ ಕಟ್ಟಬೇಕಂತ. ಮತ್ತ ಮನಿದು ಕಟ್ಟೋರ ಆಸೆ ಇದ್ದವ್ರ ಈ ತರ ಕಟ್ಟಿ ಹೋದ್ರ ಒಂದ್ ಮನಿ ಕಟ್ಟಕ್ ಆಕೈತಿ ಅಂತೇಳಿ ನಂಬಿಕೆ. ಇತರ ಬಟ್ಟೆ ಒಳಗೆ ಕಟ್ಟಿ, ಕಾಟನ್ ಬಟ್ಟೆ ಒಳಗೆ ಕಟ್ಟಿದ ಮೇಲೆ ನಿಮ್ಮ ಇಡರ್ಕೆ ಆದ್ಮೇಲೆ ಬಂದ ಇಲ್ಲಿ ಬಟ್ಟೆ ಬಿಚ್ಬೇಕಂತ ಐತಿ. ಬಟ್ ಹಂಗ ಯಾರು ಮಾಡ್ತಾರ ಇಲ್ಲಿ ಗೊತ್ತಿಲ್ಲ. ಇಲ್ಲಿ ನಂಬಿಕೆ ಇದು ಹಂಪಿ ಒಳಗಿಂದ. ಹಂಪಿ ನದಿ ದಂಡಿ ಮೇಲೆ ಐತ್ ನೋಡ್ರಿ ಇದ. चलो भाई, आप अभी देखा ना, इधर आपका मन में क्या इच्छा है ना, कुछ तो ड्रीम. हाँ, इधर एक पत्थर लेके कॉटन बट्टे में, वो कॉटन कपड़े में, हाँ कॉटन कपड़े में वो उसको बांधना चाहिए. वो ले इसको पत्थर का, पेड़ को ये मारने का, गंट मारने का. घंट मार को तुमको क्या मांगने का है भगवान से मांगने का. वो कंप्लीट हो गया, बाद में आके वो पत्थर निकाल के नीचे रखने का. और घर बनाने के लिए वो नीचे देखा ना आप, पत्थर में पत्थर रख के घर बना दिया ना, वो ऐसा बनने का. वो ऐसा करके गया तो आप भी घर बनाते हैं. वो प्राचीन से एक नंबिके, आत्मविश्वास है इस पत्थर का. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಒಂದೇ ದಿನಕ್ಕೆ ಸಾಕ್ರಿ, ಯಾಕಂದ್ರೆ ಒಂದೇ ದಿನಕ್ಕೆ ನೋಡಕ್ ಆಗಂಗಿಲ್ಲ. ಎಲ್ಲಾ ವಿಡಿಯೋ ಹಂಪಿ ಭಾಳ ದೊಡ್ಡದೈತ್ಲ. 2ರಿಂದ 3 ಭಾಗ ಆಕ್ಕವ. ಮತ್ ನೆಕ್ಸ್ಟ್ ಮುಂದಿನ ಭಾಗನಾಗ ಸಿಗುನು. ಅಲ್ಲಿವರೆಗೂ ಜೈ ಶ್ರೀರಾಮ್ ರೀ.
ನಿನ್ನೆ ನೋಡ್ರಿ ಹುಡುಗರು ಭಾಳ ಇದ್ದು ಹಾವೇರಿ ಹುಡುಗರ ಹಿಂಗಾಗಿ ರಾತ್ರಿ ಊಟ ಮಾಡುವಾಗ ಸಿಕ್ಕಾಪಟ್ಟೆ ಹುಡುಗರು ಇದ್ರು 9 ಜನ. ಇವತ್ತು ಯಾರೂ ಇಲ್ಲ. ಸೊ ಇಬ್ಬರದೇವಿ ನಮ್ಗೆ ಎಷ್ಟು ಬೇಕಲ್ಲ ಇಷ್ಟ ಮಾಡ್ಕೊಂಡೇವಿ. ಫುಲ್ ಬ್ಯಾಟಿಂಗ್ ಜೋರು ನಡೆದೈತಿ. ಮತ್ತು ಇವತ್ತು ಏನು ಮಾಡಿರಿ ಸ್ಪೆಷಲ್ ಅಂತ ಕೇಳಿ ಗೆಳೆಯರು ಅನ್ನೋ ಸಂಬಂಧ दिखा दिया सबको. आज हम दोनों है रात को. आज भी कल कहाँ किया था ना कुकिंग, आज भी यहाँ पे क्या है हम्पी में है अभी तक. वहाँ रहने के लिए ये नहीं है जगह, इसलिए यहाँ खाना खा के अभी वहाँ सोने के लिए जाते हैं. अभी तो खाना बहुत मस्त हुआ है. इसको क्या बोलने का मालूम नहीं. सब कुछ डाला है. खाना अपना बेस्ट, अमेजिंग, टेस्टिंग, नेक्स्ट लेवल है.